ಅಕ್ಕ 10-15 ಸಲ ಫೋನ್ ಮಾಡಿದ್ದೀನಿ. ಎಷ್ಟೊಂದ್ಸಲಿ ಫೋನ್ ಮಾಡ್ತಿದ್ರೆ ಒಂದ್ಸಲ ಏನಾದ್ರೂ ಫೋನ್ ಎತ್ತಬೇಕಲ್ವ, ಅಲ್ಲ ವಾಪಸ್ ಫೋನ್ ಮಾಡ್ಬೇಕು. ಏನು ಮಾಡ್ತಿಲ್ಲ ಅಂದ್ರೆ ಏನರ್ಥ? ಆ ವಯ್ಯಾರಿ ಜೊತೆ ಮಾತಾಡ್ಸಿರ್ತಾರೆ. ಮೀಟಿಂಗ್ ಇನ್ನೂ ಮುಗ್ದಿಲ್ಲ ಅನ್ಸುತ್ತೆ ದೀಪಾ. ಓ, ನಾನ್ ಕಾಣ್ದಿರೋ ಮೀಟಿಂಗ್. ಸುಮ್ನೆ ನಿಮ್ ತಮ್ಮನ ವಯಸ್ಕೊಂಡು ಮಾತಾಡ್ಬೇಡಿ ಅಕ್ಕ. ಹಾಗೇನೂ ಇಲ್ಲ, ಇದು ತುಂಬಾ ದೊಡ್ಡ ಪ್ರಾಜೆಕ್ಟ್ ಅಲ್ವಾ, ಅದಕ್ಕೆ ಅವ್ನು ತುಂಬಾ ತಲೆ ಕೆಡಿಸ್ಕೊಂಡಿರ್ತಾನೆ. ಬಿಡಿ ಅಕ್ಕ ನೀವು. ಕಾಲ್ ಮಾಡಿದ್ರಲ್ವಾ? ಯಾರು? ನಿಮ್ ತಮ್ಮ. ಯಾಕೆ? ನಿನ್ ಹಸ್ಬೆಂಡ್ ಅಲ್ವಾ? ಅಕ್ಕ ರೇಗಿಸ್ತಿದ್ದೀರಾ? ಸರಿ ಆಯ್ತು, ಫಸ್ಟ್ ಫೋನ್ ರಿಸೀವ್ ಮಾಡು. ರೀ 10 ಸರ್ತಿ ಕಾಲ್ ಮಾಡಿದ್ರಲ್ರಿ. ಕಾಲ್ ಮಾಡೋದು ಆಮೇಲೆ ಯಾರು ಅಂತ ನನ್ನ ಹತ್ರನೇ ಡೌ ಕಚ್ಚದ. ನೀವು ಹುಡುಗರು ಏನ್ ಕಡಿಮೆ ಇಲ್ಲ, ಪದೇ ಪದೇ ಫೋನ್ ಮಾಡ್ತಿದ್ರು. ನಾವ್ ಬಿಜಿ ಅಂತ ತೋರ್ಸ್ಕೊಳಕ್ಕೆ ಬಡ್ಡಿ ಬೆಳ್ಳಕ್ ತಗೋತಿರ್ತೀರ. ಸ್ವಲ್ಪ ಹೊತ್ತಾದ್ಮೇಲೆ ಫೋನ್ ಮಾಡ್ಬಿಟ್ಟು ಹೇಳ್ರಿ ಹಾಗೆ ಬಿಸಿ ಇದೆ ಅಂತ ಡೌ ಕಚ್ತೀರಾ. ಬರೀ ಹುಡುಗಿರ್ ಮೇಲೆ ಕಂಪ್ಲೇಂಟ್ ಹೇಳ್ಬೇಡಿ. ಇಂಥ ವಿಷಯದಲ್ಲಿ ನೀವು ನಮ್ಗಿಂತ ಡೇಂಜರು. ಅಪ್ಪ ಮಾತಲ್ಲಿ ನಿಮಗೆ ನ್ಯೂಸ್ ಆಗಲ್ಲ ಬಿಡಿ. ಅದ್ ಯಾವಾಗ್ಲೂ ಗೊತ್ತಿರ್ರಿ ನಿಮ್ಗೆ. ಆಯ್ತು, ಏನು ಫೋನ್ ಮಾಡಿದ್ರು? ಅದು 10 ಸರ್ತಿ. ರಾವಣನ್ ತರ 10 ತಲೆ ಇಲ್ಲ ನನ್ಗೆ, ಇರೋದೇ ಒಂದು. ಆದ್ರೂ ತಲೆ ಕಟ್ಸ್ಕೊಂಡು ಪದೇ ಪದೇ ಫೋನ್ ಮಾಡ್ದೆ. ಒಂದ್ಸಲ ನಾನಾದ್ರೂ ತೆಗಿಬೇಕು ಅಂತ ಅನ್ಸ್ಲಿಲ್ವಾ? ಏನೋ ಮೀಟಿಂಗಲ್ಲಿ ಇದ್ದ ಬಿಡಿ. ಹೌದು, ಏನು ಅಷ್ಟು ಸರ್ತಿ ಕಾಲ್ ಮಾಡಿದ್ರಿ? 10 ಮಿಸ್ಡ್ ಕಾಲ್ ಇತ್ತು. ಏನಾದರೂ ಮಿಸ್ ಮಾಡ್ಕೊಳ್ತಿದ್ರಾ? ಹೆಲೋ, ಆ ತರ ಎಲ್ಲ ಏನೂ ಇಲ್ಲ. ನಾನು ಯಾಕೆ ನಿಮ್ಮನ್ನ ಮಿಸ್ ಮಾಡ್ಕೊಳ್ಳಿ? ನೀವ್ಯಾಕೆ ನನ್ನ ಮಿಸ್ ಮಾಡ್ಕೋತೀರಾ? ಬೇರೆ ಏನಾದರೂ ಮಿಸ್ ಮಾಡ್ಕೋತಿದ್ರಾ ಅಂತ ಕೇಳಿದ್ದು. ಯಾಕೆಲ್ಲ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ? ನನ್ನ ಪ್ರಕಾರ ನೀವು ನನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದನ್ನೇ ಮಿಸ್ ಮಾಡ್ಬಿಟ್ಟಿದ್ದೀರಾ. ಅಷ್ಟೆಲ್ಲ ಏನು ಸೀನ್ ಇಲ್ಲ ಹಸ್ಬೆಂಡು. ಮೀಟಿಂಗ್ ಹೇಗಾಯ್ತು ಏನಾಯ್ತು ಅಂತ ಕೇಳಕ್ ಫೋನ್ ಮಾಡ್ದೆ. ಓಹ್ 10 ಸರ್ತಿ? ಏಕೆ ಮಾಡ್ಬಾರ್ದಾ? ಹಂಗೇನಿಲ್ಲ, ಆದ್ರೆ 10 ಸರ್ತಿ ಕಾಲ್ ಮಾಡಿರೋದು ನೋಡಿದ್ರೆ ಮೀಟಿಂಗ್ ಹೇಗಾಯ್ತು ಅಂತ ಕೇಳೋದಕ್ಕಿಂತ ಮೀಟಿಂಗ್ ಆಯ್ತೋ ಇಲ್ವೋ ಅನ್ನೋ ಅನುಮಾನದಲ್ಲಿ ಮಾಡ್ದಂಗಿತ್ತಲ್ಲ. ಅಯ್ಯೋ, ನಾನ್ ಯಾಕೆ ಅನುಮಾನ ಪಡ್ಲಿ? ಮತ್ತೆ ಯಾವತ್ತೂ ಇಲ್ದಿರೋ ಕಾಳಜಿ ಇದ್ದಕ್ಕಿದ್ದಾಗ ಇವತ್ತು ಹೆಂಗ್ ಬಂತು? ಒಂದು ನಿಮಿಷ ಇರಿ ರೀ. ನಮ್ಮ ಮಾಡಲು ಬೈ ಮಿಸ್ಟೇಕ್ ಆಗಿ ಅವ್ರ ಪ್ರೊಫೈಲ್ದು ಒಂದು ಕಾಪಿನ ಪೆನ್ ಡ್ರೈವ್ಗೆ ಹಾಕಿ ನಮ್ಮ ಮನೆಗೆ ಕಳಿಸ್ಬಿಟ್ಟಿದ್ದಾರಂತೆ. ಕೊರಿಯರ್ ಬರುತ್ತೆ, ಇಸ್ಕೊಂಬಿಡಿ. ನಾನ್ ಯಾಕೆ ಅವ್ರು ಕಳ್ಸಿರೋ ಕಾಪಿನ ಈಸ್ಕೋಬೇಕು? ನನ್ ಕಾಪಿ ಬೇಕಿದ್ರೆ ನಾನೇ ಮಾಡ್ಕೊಂಡು ಕುಡ್ಕೋತೀನಿ. ಗೊತ್ತು ಗುರಿ ಇಲ್ದವರು ನನಗೆ ಕಾಪಿ ಟೀ ಕಳ್ಸೋದನ್ನ ನಾನು ತಗೊಳ್ಳೋದಿಲ್ಲ, ಮುಟ್ಟೋದು ಇಲ್ಲ. ಈ ಕುಡಿಯೋ ಕಾಫಿ ಎಲ್ಲ ರೀ ಅದು. ಮತ್ತೆ ನಮ್ಮ ಮಾಡಲ್ ಇದಾರಲ್ಲ, ಅವ್ರು ಏನೇನು ವರ್ಕ್ ಮಾಡಿದ್ದಾರೆ, ಹೇಗೆ ಕಾಣ್ತಾರೆ ಅನ್ನೋದನ್ನೆಲ್ಲ ಒಂದು ಪೆನ್ ಡ್ರೈವ್ಗೆ ಹಾಕಿ ಕಳಿಸಿರ್ತಾರೆ. ಅರ್ಥ ಆಯ್ತು. ಆದ್ರೆ ಅವಳು ಇದನ್ನೆಲ್ಲ ಇಲ್ಲಿಗೆ ಯಾಕೆ ಕಳಿಸ್ಬೇಕು? ಆಫೀಸಿಗೆ ಕಳಿಸ್ಬೇಕು ತಾನೆ? ಅದೇ ಏನೋ ಆಫೀಸ್ ಅಡ್ರೆಸ್ ಬದಲು ಬೈ ಮಿಸ್ಟೇಕ್ ಮನೆ ಅಡ್ರೆಸ್ ಕಳಿಸ್ಬಿಟ್ಟಿದಾರಂತೆ. ತಗೊಳ್ರಿ, ಯಾಕೆ ಇಷ್ಟು ಮಾತಾಡ್ತೀರಾ? ನಾನ್ ಮಾತಾಡ್ತಿಲ್ಲ ಹಸ್ಬೆಂಡು, ನೀವೇ ವಾದ ಮಾಡ್ತಿರೋದು. ನಾನು ವಾದ ಮಾಡ್ತಿದ್ದೀನ? ಏನ್ರಿ ಹೇಳ್ತಿದ್ದೀರಾ? ನೋಡಿ ವಿತಂಡ ವಾದ ಮಾಡ್ಬೇಡಿ.